ನಾಳೆ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಹಣ ಬರುತ್ತೆ, 4,000 ರೂಪಾಯಿ ಹಣ ಬರೋದಿಲ್ಲ. ಹೌದು ಸ್ನೇಹಿತರೆ, ಇದೊಂದು ಎಕ್ಸ್ಕ್ಲೂಸಿವ್ ವರದಿಯಾಗಿದೆ. ನಿಮ್ಮ ಖಾತೆಗಳಿಗೆ ನಾಳೆ 10 ಮೇಲ್ಪಟ್ಟು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ನಿಮ್ಮ ಖಾತೆಗಳಿಗೆ ಏನು ಈ ಹಣ ಬರೋದಿತ್ತಲ್ವಾ 4,000 ರೂಪಾಯಿ ಹಣ, ಅದು 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ. ಇದು ಕಂಪ್ಲೀಟ್ಲಿ ಒಂದು ಕನ್ಫರ್ಮೇಷನ್ ಆಗಿರುವಂತಹ ಒಂದು ವಿಷಯ ಆಗಿದೆ. ನಿಮ್ಮ ಖಾತೆಗಳಿಗೆ ಬರಲಿದೆ 2,000 ರೂಪಾಯಿ ಹಣ. ನೀವು ಕೇಳಬಹುದು, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 6,000 ರೂಪಾಯಿ ಹಣ ಹಾಕ್ತೇವೆ ಅಂತ, ಆದರೆ 4,000 ರೂಪಾಯಿ ಹಣನ ಹಾಕ್ತಾ ಇಲ್ವಾ ಇವರು, ಕೇವಲ 2,000 ರೂಪಾಯಿ ಹಣ ಮಾತ್ರ ಹಾಕ್ತಾ ಇದ್ದಾರೆ ಅಂತ. ಹೌದು ಸ್ನೇಹಿತರೆ, ಕೇವಲ 2,000 ರೂಪಾಯಿ ಹಣ ಮಾತ್ರನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿಮ್ಮ ಖಾತೆಗಳಿಗೆ ಹಾಕ್ತಾ ಇದ್ದಾರೆ. ಇನ್ನೂ 2,000 ರೂಪಾಯಿ ಹಣ ಇದೆ ಅಲ್ಲ, ಅದನ್ನ ಸ್ನೇಹಿತರೆ ಕೊನೆಗೂ ಕೂಡ ನಾಳೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಹೌದು, ನಾಳೆ ಯಾವ ಒಂದು ಮಹಿಳೆಯರಿಗೆ ಇದು ಜಮೆ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ ಬನ್ನಿ ಸ್ನೇಹಿತರೆ. ಇವಾಗ ತುಂಬ ಕಡೆ ನೀವು ವೀಡಿಯೋಸ್ಗಳನ್ನು ನೋಡಿರ್ತೀರ. ಒಬ್ಬರೇನು ಹೇಳ್ತಾರೆ ಇವತ್ತು ಬಂತು, ಇನ್ನೊಬ್ರೇನು ಹೇಳ್ತಾರೆ ನಾಳೆ ಬಂತು, ಇನ್ನೊಬ್ರೇನು ಹೇಳ್ತಾರೆ ಬರೋಲ್ಲ ಅಂತ. ಆದರೆ ಇಲ್ಲಿ ನಿಮ್ಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಹಿತಿ ನೀಡ್ತಾ ಇದ್ದಾರಲ್ಲ ಅಂತ ತುಂಬಾ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ಆದರೆ ನಿಮ್ಗೆ ಒಂದು ಕ್ಲಾರಿಫಿಕೇಷನ್ ಆದರೆ ನಾವು ನಮ್ಮ ಹಿಂದಿನ ವೀಡಿಯೋದಲ್ಲಿ, ಅಂತಂದರೆ ಪ್ರಿವಿಯಸ್ ವೀಡಿಯೋದಲ್ಲಿ ಕೊಟ್ಟಿದ್ದಾವೆ. ಅಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾತನಾಡಿರುವಂತಹ ಒಂದು ಲೈವ್ ಪ್ರೂಫನ್ನು ಕೂಡ ನಾನು ನಿಮಗೆ ತೋರಿಸಿದ್ದೇನೆ. ಆದರೆ ಇವಾಗ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಬಂದಿದೆ. ಏನಂತಂದರೆ ಇಲ್ಲಿ ನಾಳೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಜಮೆ ಆಗ್ತಾ ಇದೆ ಸ್ನೇಹಿತರೆ. ಹಾಗಾದರೆ ಎಷ್ಟು ಜಮೆ ಆಗುತ್ತೆ, ಯಾವಾಗ ಜಮೆ ಆಗುತ್ತೆ ಅಂತ. ಆದರೆ ನೀವು ಕೇಳಬಹುದು, ಈ ಹಣ ಬರೋದಿಲ್ಲ, ಇವರು ಸುಮ್ಮನೆ ಹೇಳ್ತಾ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಂತೂ ಸುಳ್ಳೇ ಹೇಳ್ತಾ ಇದ್ದಾರೆ ಅಂತ. ಯಾಕಂತಂದರೆ ನಾನು ನಿಮಗೆ ಒಂದು ಭರವಸೆ ಕೊಡ್ತಾನೆ ಈ ಹಣ ಬರುತ್ತೆ ಅಂತ, ಯಾಕಂತ ನೀವು ಕೇಳಬಹುದು. ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಏನು ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಪಡಿತಾ ಇದ್ರಲ್ಲ ಸ್ನೇಹಿತರೆ, ಆ ಹಣ ಕ್ರೆಡಿಟ್ ಆಗಿದೆ. ಹೌದು, ಸುಮಾರು ದಿನಗಳಿಂದನೂ ಕೂಡ ಕ್ರೆಡಿಟ್ ಆಗ್ತಾ ಇದೆ. ನಾವು ನಮ್ಮ ಚಾನಲ್ನಲ್ಲಿ ಒಂದು ಪೋಲನ್ನು ಕೂಡ ಮಾಡಿದ್ವಿ, ಯಾರಿಗೆ ನಿಮಗೆ ಹಣ ಬಂದಿದೆ ಅಂತ. ಅದರಲ್ಲಿ ಕೆಲವೊಂದಿಷ್ಟು ಜನ ಬಂದಿದೆ ಅಂತ ಮಾಡಿದರು, ಆದರೆ ಇನ್ನೂ ಕೆಲವೊಂದಿಷ್ಟು ಜನ ಬಂದಿಲ್ಲ ಅಂತಲೇ ಅಲ್ಲಿ ಕ್ಲಿಕ್ ಮಾಡಿದರು. ಆ ಒಂದು ಮಾಹಿತಿ ಪ್ರಕಾರ ನೋಡೋದಾದರೆ ತುಂಬ ಜನರಿಗೆ ಈ ಹಣ ಬಂದಿದೆ, ಆದರೆ ಕೆಲವು ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಬಂದಿದೆ. ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಂದಿದೆನಾ? ಹಾಗಾದರೆ ಬನ್ನಿ, ಇಲ್ಲಿ ಈ ವಿಡಿಯೋ ನಿಮ್ಗೆ ಆಗಿರುತ್ತೆ. ಯಾರಿಗೆ 1 ರಿಂದ 11ನೇ ಕಂತಿನ ಹಣ ಬಂದಿದೆ ಅಲ್ವಾ, ಅವ್ರು ಮಾತ್ರ ಈ ವಿಡಿಯೋನ ನೋಡಿ, ಬಿಕಾಸ್ ಅವ್ರಿಗೇನೆ ಮಾಡಲಾದಂತಹ ಒಂದು ವಿಡಿಯೋ ಇದಾಗಿರುತ್ತೆ. ಸ್ನೇಹಿತರೆ, ನಾನು ಮತ್ತೊಮ್ಮೆ ಹೇಳ್ತಾನೆ ನಿಮಗೆ ಏನಂತಂದರೆ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇದು ನಾಳೆ ಜಮೆ ಆಗ್ತಾ ಇರುವಂಥದ್ದು. ನಾಳೆ ಸುಮಾರು 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ನೀವು ಕೇಳಬಹುದು, ಯಾವ ಒಂದು ಮಹಿಳೆಯರಿಗೆ ಇದು ಜಮೆ ಆಗುತ್ತೆ ಅಂತ. ಸ್ನೇಹಿತರೆ ನೋಡಿ, ಒಂದು ಎಕ್ಸ್ಕ್ಲೂಸಿವ್ ವಿಷಯ ಅಂತಲೇ ಹೇಳಬಹುದು. ಇದು ನಾಳೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಜಮೆ ಆಗಲಿಕ್ಕೆ ಮುಂದಾಗಿದೆ. ಹೌದು, ನಿಮ್ಮ ಒಂದು ಖಾತೆಗಳಿಗೂ ಕೂಡ ಹಣ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಹಣ ಬರುತ್ತೆ ಅಥವಾ 4,000 ರೂಪಾಯಿ ಹಣ ಬರುತ್ತೆ ಅಂತ ನೀವು ಕೇಳಬಹುದು. ನೋಡಿ ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಹಣಗಳು ಬರ್ತಾ ಇದೆ. 4,000 ರೂಪಾಯಿ ಬರ್ತಾ ಇಲ್ಲ, 2,000 ರೂಪಾಯಿ ಹಣ ಬರುತ್ತೆ. ಇದು ನಾಳೆ ಸುಮಾರು 10:30 ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಯಾಕೆ 4,000 ರೂಪಾಯಿ ಹಣ ಬರ್ತಾ ಇಲ್ಲ? ಮತ್ತು ಹಿಂದೆ ಎಲ್ಲ 4,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದ್ರಲ್ಲ ಅಂತ ನೀವು ಹೇಳ್ಬೋದು. ಹೌದು, ಕೆಲವರಿಗೆ 4,000 ರೂಪಾಯಿ ಹಣ ಬಂದಿದೆ, ಆದರೆ ಇನ್ಮೇಲೆ ಏನು ನಿಮ್ಮ ಖಾತೆಗಳಿಗೆ ಬರುತ್ತಲ್ಲ, ಇದು ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಹಣ ಬರುತ್ತೆ. ತದನಂತರ ಸ್ವಲ್ಪ ದಿನ ಸಮಯವನ್ನು ತಗೊಂಡ್ಬಿಟ್ಟು ನಿಮ್ಮ ಖಾತೆಗಳಿಗೆ ಬರುತ್ತೆ. ಆಮೇಲೆ 2,000 ರೂಪಾಯಿ ಹಣ, ಅಂತಂದರೆ 1 ವಾರ ಬಿಟ್ಟು ಇನ್ನು ಮಿಕ್ಕಿರುವಂತಹ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇಲ್ಲಿ ನಿಮಗೆ ಮೊದಲನೆಯ ಬಾರಿಗೆ 2,000 ರೂಪಾಯಿ ಹಣ ಬರುತ್ತೆ, ಆಮೇಲೆ ನಂತರ 2,000 ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ. ಮತ್ತು ನೀವೆಲ್ಲರೂ ಕೂಡ ಕೇಳ್ಬೋದು, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು 4,000 ಅಲ್ಲ 6,000 ಹಣವನ್ನು ಹಾಕ್ತೇವೆ ಅಂತ. ಆದರೆ ಇವರು ಕೊಡ್ತಾ ಇರುವಂತಹ 4,000 ಹಣನೇ ಹಾಕ್ತಾ ಇಲ್ಲ, ಇನ್ನು 6,000 ರೂಪಾಯಿ ಹಣ ಎಲ್ಲಿ ಹಾಕ್ತಾರೆ ಅಂತ ಕೂಡ ತುಂಬ ಜನರು ಕಾಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ರಿ. ಸೊ ಇಲ್ಲಿ ಏನು ಒಂದು ಮಾಹಿತಿ ನಮಗೆ ಸಿಕ್ಕಿರುವಂತಹ ವರದಿ ಪ್ರಕಾರ ಸ್ನೇಹಿತರೆ, ನಿಮಗೆ ಇವರು 4,000 ರೂಪಾಯಿ ಹಣವನ್ನು ಹಾಕಿದಾರಂತೆ. ಆದರೆ ಇನ್ಮೇಲೆ ಏನು ಹಾಕ್ತಾರೆ ನೋಡಿ, ಅಂತಂದರೆ ಇವತ್ತಿಂದ ಅಂತಂದರೆ ನಾಳೆ ಸುಮಾರು 10:30 ಮೇಲ್ಪಟ್ಟಿಂದ ನಿಮ್ಮ ಖಾತೆಗಳಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಕೇವಲ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಸ್ನೇಹಿತರೆ. 4,000 ರೂಪಾಯಿ ಹಣನೂ ಕೂಡ ಬರೋಲ್ಲ, 6,000 ರೂಪಾಯಿ ಹಣನೂ ಕೂಡ ಬರೋದಿಲ್ಲ. ಇದನ್ನು ನೀವು ಗಮನದಲ್ಲಿಟ್ಕೊಂಡು ಒಂದು ತಲೆಯಲ್ಲಿ ಇರಲಿ ಅಂತ ಒಂದು ಉದ್ದೇಶದಿಂದ ಈ ವಿಡಿಯೋನ ಹೇಳ್ತಾ ಇದ್ದೇನೆ. ಮತ್ತು ನೀವು ಇನ್ನೊಂದು ಮಾಹಿತಿಯನ್ನು ಕೇಳ್ತಾ ಇದ್ದೀರಾ, ಸರ್ ಈ ಗೃಹಲಕ್ಷ್ಮಿ ಯೋಜನೆ ಮತ್ತೊಮ್ಮೆ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಮತ್ತು ನಮಗೆ ಪೆಂಡಿಂಗ್ ಹಣ ಅನ್ನೋದು ಬಂದೇ ಇಲ್ಲ ಅಂತ. ನೋಡಿ, ಪೆಂಡಿಂಗ್ ಹಣ ಯಾರ್ಯಾರು ಬಂದಿಲ್ವೋ ಸೊ ಅಂಥವ್ರಿಗೆ ನಾನು ಮಾಹಿತಿಯನ್ನು ಆಲ್ರೆಡಿ ಕೊಟ್ಟಿದ್ದೇನೆ. ಸೊ ನೀವು ರೆಗ್ಯುಲರ್ ಆಗಿ ನಮ್ಮ ವೀಡಿಯೋಸ್ಗಳನ್ನು ನೋಡ್ತಾ ಇರಿ. ಮತ್ತು ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ವಿಡಿಯೋ ಬರುತ್ತೆ, ಅದರಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿನ ನೀವು ಯಾವ ರೀತಿ ಸಲ್ಲಿಸಬೇಕು ಅಂತ, ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತ. ಸೊ ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ನೀವು ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ
ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ.